ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಅದ ಅಧ್ಯಕ್ಷರಾದಂತಹ ಮಹದೇವ್ ಪ್ರಸಾದ್ ಅವರು ಪ್ರಾಸ್ತಾವಿಕ ನುಡಿನ ಮಾಡ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಸರ್. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ನಾಣ್ಣುಡಿಯನ್ನ ಸೇರಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಎಂಬ ಒಂದು ಸಂಘಟನೆಯನ್ನ ಕಳೆದ 9 ವರ್ಷಗಳ ಹಿಂದೆ ನಂಜನಗೂಡಿನಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರು ಸ್ಥಾಪನೆ ಮಾಡಿದ್ವು. ಆ ಸ್ಥಾಪನೆ ಮಾಡೋದಕ್ಕೆ ಮುಖ್ಯ ಪ್ರೇರಣಕರ್ತರು ನಾವೆಲ್ಲ ಮೊದಲು ಚಾಮಲಾಪುರ ಬೀದಿ ಎಂಬ ಒಂದು ಬೀದಿನಲ್ಲಿ ಗಣಪತಿಯನ್ನ ಕೂರಿಸಿ ಪೂಜಿಸ್ತಾ ಇದ್ದೋ. ಅವತ್ತು 9 ವರ್ಷಗಳ ಹಿಂದೆ ನಮ್ಮ ಚಾಮಲಾಪುರ ಬೀದಿಯಲ್ಲಿ ಪ್ರಭಾವಿ ಮುಖಂಡರಾಗಿದ್ದಂತ ಎನ್ ಇಂದ್ರ ಅವರು ನಮಗೆ ಬಹಳ ಹೆಚ್ಚಿನ ಸಪೋರ್ಟ್ ಮಾಡಿ ನಮ್ಮಲ್ಲಿ ಶಕ್ತಿ ತುಂಬಿ ಧೈರ್ಯ ತುಂಬಿ ನೀವೆಲ್ಲ ಒಂದು ಟೀಮ್ ಚೆನ್ನಾಗಿದ್ದೀರಾ, ಏನಾದ್ರೂ ಒಂದು ಸಂಘಟನೆ ಮಾಡಿ ಅಂತ ಹೇಳಿ ನಮ್ಮನ್ನ ಪ್ರೇರೇಪಿಸಿ ಒಂದು ಸಂಘಟನೆ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟು ಆ ಮುಖಾಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂಬ ನಮ್ಮ ಕನ್ನಡ ತಾಯಿಯ ಹೊರಪುತ್ರರು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದ. ಒಬ್ಬ ಸಾಮಾನ್ಯ ಹುಡುಗ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ನಾನು ಏನು ದೊಡ್ಡ ಮಟ್ಟಕ್ಕೆ ಹೋಗಿಲ್ಲ, ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ನೂರಾರು ಕಾರ್ಯಕರ್ತರ ನನ್ನ ನೆಚ್ಚಿನ ಕಾರ್ಯಕರ್ತರು ನನ್ನ ತಮ್ಮಂದಿಗಿಂತ ಹೆಚ್ಚಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಗಲು ರಾತ್ರಿ ಅಂತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕಾರ್ಯಕರ್ತರು. ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೇನೆ. ನಮ್ಮ ಸಂಘಟನೆಯಲ್ಲಿ ಮೊದಲನೇದಾಗಿ ನಾವು ಎದೆ ತಟ್ಟಿ ಹೇಳ್ಕೊಳ್ಳೋಂತ ಒಂದು ಕೆಲಸ ಅಂದ್ರೆ ಕಸಾಯಿಖಾನೆಗೆ ಒಯ್ತಿದಂತ 76 ಹಸುಗಳನ್ನ ರಕ್ಷಣೆ ಮಾಡಿ ಅದನ್ನ ಉಳಿಸಿ ಪಿಂಜರಾಪೋಲ ಎಂಬ ವೈದ್ಯ ಶಾಲೆಗೆ ಅದನ್ನ ಸೇರಿಸಿ ಆ 76 ಹಸುನ ರಕ್ಷಣೆ ಮಾಡಿದೋ. ನಮ್ಮ ಜೀವನದಲ್ಲಿ ಸಾರ್ಥಕವಾಗಿರೋ ಕೆಲಸ ಆಗುವಂತ ಅದೊಂದೇ ಸಾಕು. ನಮ್ಮ ಹುಟ್ಟಿದಕ್ಕೂ ಇವತ್ತು ಸಾರ್ಥಕ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಅದರ ಹಾಲನ್ನ ಕುಡಿತೀವಿ, ಜೊತೆಗೆ ಅದರಿಂದ ಬೇಸಾಯ ಮಾಡಿಸ್ಕೊತೀವಿ. ಈಗ ಅದು ಏನಾಗಿದೆ, ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಜೊತೆಗೆ ಕಾರ್ಮಿಕ ಹೋರಾಟಗಳಿರ್ಬೋದು, ಹಲವಾರು ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಸೀಟ್ ವಂಚಿತರಾದಾಗ ಅವರಿಗೆ ಸೀಟ್ ಕೊಡಿಸೋಂತ ವ್ಯವಸ್ಥೆ ಮಾಡಿದ್ದೇವೆ. ಅಥವಾ ಬಡ ವಿದ್ಯಾರ್ಥಿಗಳು ಅವ್ರಿಗೆ ಹಣ ಕಟ್ಟಕ್ಕಾಗದೇ ಇದ್ದಂತ ಸಂದರ್ಭದಲ್ಲಿ ದಾನಿಗಳ ಮುಖಾಂತರ, ನಾವೇ ನಮ್ಮನೆ ತಂದು ಕೊಟ್ಟಿದೀವಿ ಅಂತ ಯಾವತ್ತು ಹೇಳೋದಿಲ್ಲ, ದಾನಿಗಳ ಮುಖಾಂತರ ಅವ್ರನ್ನ ಗುರುತಿಸಿ ಅವ್ರನ್ನೂ ಕೂಡ ಶಾಲೆಗೆ ಸೇರಿಸೋ ಅಂತ ಕೆಲಸ ಮಾಡಿದ್ದೇವೆ. ಜೊತೆಗೆ ಇನ್ನೂ ಹಲವಾರು ಹೋರಾಟಗಳನ್ನ ಮಾಡಿದ್ದೇವೆ. ನಮಗೆ ನೋವಾಗೋ ಸಂಗತಿ ಏನಪ್ಪಾ ಅಂದ್ರೆ, ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮ್ಮ ಕಾರ್ಯಕರ್ತರು ಏನಾದ್ರು ಒಂದು ಮಾಡ್ತಾ ಇರ್ತಾರೆ ಅಂದಾಗ ಏನು ಇವ್ರಿಗೇನು ಮಾಡಕ್ಕೇನು ಕೆಲಸ ಇಲ್ವಾ ಅಂತ ಅಲ್ಲಗಿಳಿ ಅಂತ ಮಾತುಗಳನ್ನ ಕೆಲವರು ಅಲ್ಲಲ್ಲಿ ಮಾತಾಡ್ತಾ ಇರ್ತಾರೆ. ಇವತ್ತು ನಿಮ್ಮ ಮನೆಯ ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಯಾರೇ ಇರ್ಬೋದು, ರಸ್ತೆನಲ್ಲಿ ಅವನಿಗೆ ಏನಾದ್ರು ಅಪಘಾತ ಆಯ್ತು ಅಥವಾ ಏನಾದ್ರೂ ಒಂದು ಸಮಸ್ಯೆ ಆಯ್ತು ಅಂತ ಬಂದ್ರೆ ಪೊಲೀಸ್ ಬರೋದಕ್ಕಿಂತ ಮುಂಚೆ ಬರೋದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು. ಯಾವುದೇ ಒಂದು ಸಮಸ್ಯೆ ನಡೆದ್ರು ಕೂಡ ರಕ್ಷಣಾ ವೇದಿಕೆಯವ್ರಿಗೆ ಹೇಳ್ರಪ್ಪ ಬಂದ್ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಹೇಳ್ತಾರೆ ಹೊರತು ಬೇರೆ ಇನ್ನೊಂದು ಮಾತು ಬರೋದಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಏನೇ ಮಾತಾಡಿದ್ರು ನಾವು ತಲೆಗೆಡಿಸ್ಕೊಳ್ಳೋದಿಲ್ಲ, ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ನಾವು ತಲೆಗೆಡಿಸ್ಕೊಳ್ಳೋದಿಲ್ಲ. ಈ ಸಮಾಜಕ್ಕೆ ನಮ್ಮ ಪ್ರಾಣನ ಅರ್ಪಣೆ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೇವೆ. ಸಮಾಜದ ಸಮಸ್ಯೆಗಳಿಂದ ವಿರುದ್ಧ ಹೋರಾಡೋದೇ ನಮ್ ಗುರಿ. ನಮ್ ಬೆನ್ನಿಂದ ನೀವು ಏನ್ ಮಾತಾಡ್ಕೊಂಡ್ರು ಕೆಲವರು ನಾವು ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇವತ್ತು ಒಂದು ಮನೆಯಲ್ಲೇ ಕೂಡ ಹೊಂದಾಣಿಕೆ ಇರೋದಿಲ್ಲ. ಅಂತದ್ರಲ್ಲಿ ಇದು ಒಂದು ದೊಡ್ಡ ಸಮಾಜ, ಎಲ್ಲಾ ಜಾತಿಯವರು ಇರ್ತಾರೆ, ಎಲ್ಲಾ ಧರ್ಮದವರು ಇರ್ತಾರೆ, ಎಲ್ಲಾರನ್ನೂ ಒಗ್ಗಟ್ಟಾಗಿ ತಗೊಂಡು ನಾವೇನೋ ಒಂದು ಸಂಘಟನೆಯಲ್ಲಿ ಹೋಗ್ತಾ ಇರ್ತೀವಿ. ಹಲವಾರು ತಪ್ಪುಗಳು ಆಗ್ಬಹುದು, ನಮಗ್ ಗೊತ್ತಿಲ್ದೇನೆ. ಆ ತರ ಆಗಿದ್ರೆ ನಾನು ಕ್ಷಮೆ ಕೊಡ್ತೇನೆ. ಬಟ್ ಯಾರಿಗೂ ಎದರಿಕೆ ಪಟ್ಕೊಂಡು ಕ್ಷಮೆ ಕೇಳ್ತಾ ಇಲ್ಲ. ನಮ್ಮಿಂದ ತಪ್ಪಾಗಿದ್ರೆ, ಗೊತ್ತಿಲ್ಲದೆ ತಪ್ಪಾಗಿದ್ರೆ ಕ್ಷಮೆ ಕೊಡ್ತೇನೆ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ ಎಲ್ಲರಿಗೂ ಹೊಂದಿಸಿ ನಾನು ಈ ಪ್ರಾಸ್ತಾವಿಕ ನುಡಿಯನ್ನ ನಿಲ್ಲಿಸ್ತೇನೆ. ಪ್ರಾಸ್ತಾವಿಕ ಮಾಡುವಂತ ಅಧ್ಯಕ್ಷರಿಗೆ ಧನ್ಯವಾದಗಳು. ಹಾಗೆ ನಾನು 2 ಮಾತಾಡಿದ್ರು, ತುಂಬಾ ಏನು ಕಸಾಯಿಖಾನೆಗೆ ಹೋಗ್ತಿದ್ದಂತ ಹಸುಗಳನ್ನ ಇದು ಮಾಡಿದೆ, ಅದೆಲ್ಲ ಒಳ್ಳೆ ಕೆಲಸದ ಜೊತೆಗೆ ನಾನಿವತ್ತು ಹೇಳ್ತಾ ಇದ್ದೀನಿ, ಎದೆ ಮುಟ್ಟಿ ಹೇಳ್ತಾ ಇದ್ದೀನಿ, ಒಬ್ಬ ಕನ್ನಡಿಗನಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಂಜನಗೂಡಿನ ಭಾಷೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದು ಮೊದಲ ಇತಿಹಾಸ. ಅಂಧರ ಆರ್ಕೆಸ್ಟ್ರಾ ಅಂತ ಮಾಡ್ತಿರೋದು, ಅಂಧರ ಜನಪದ ಅಂತ ಮಾಡ್ತಿರೋದು, ಇಂಥ ಒಳ್ಳೆ ಕೆಲಸಗಳನ್ನ ಕರ್ನಾಟಕ ರಕ್ಷಣೆಗೆ ಮಾಡ್ತೀರಲ್ಲ, ನಿಜವಾಗ್ಲೂ ಸರ್
ಆ ಎಲ್ಲಾ ಒಳ್ಳೆ ಕೆಲಸಗಳ ಜೊತೆಗೆ ಈ ಒಳ್ಳೆ ಕೆಲಸನೂ ಸೇರಿದೆ ಸರ್.